ಹೇಳಿ ರುದ್ರದೇವರು ತಮ್ಮ ರೂಪವನ್ನು ಪ್ರಕಟ ಮಾಡ್ತಾರಂತೆ. ನಾನು ನಿನ್ನ ಪರೀಕ್ಷೆಯನ್ನು ಮಾಡಬೇಕು ಅಂತ ಬಂದಿದ್ದೆ, ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದೀಯಾ, ನಾನು ಸ್ವಯಂವರದಲ್ಲಿ ಬರ್ತೇನೆ, ಅಲ್ಲಿಯೇ ನನ್ನನ್ನು ಮಾಡಿಕೋ ಅಂತ ಹೇಳಿ ಹೊರಟ್ರಂತೆ. ನೋಡ್ರಿ, ಇದು ಮತ್ತೆ ಅಷ್ಟರಲ್ಲಿ ಬ್ರಹ್ಮಪುರಾಣ ವ್ಯವಸ್ಥೆ ಮಾಡತ್ತೆ. ಆಯ್ತು, ಅಲ್ಲಿಂದ ಹೋದ್ರು. ಮತ್ತೆ ಪಾರ್ವತೀದೇವಿ ತಪಸ್ಸಿಗೆ ಕೂತ್ರಂತೆ. ಸಾಲಿಲ್ಲ. ಇಷ್ಟೊತ್ತಿಗೆ ಇವರು ಹಿಮಾಲಯ ರಾಜ ಎಲ್ಲ ಕಡೆಗೆ ಘೋಷಣೆಯನ್ನು ಹೊರಡಿಸಿದಂತೆ, ನನ್ನ ಮಗಳ ಮದುವೆ ಮಾಡಬೇಕಾಗಿದೆ, ನೀವು ಬರ್ರಿ ಬರ್ರಿ ಬರ್ರಿ, ಸ್ವಯಂವರ ಇದೆ ಅಂತ. ಎಲ್ಲರೂ ಬರ್ತಾ ಇದ್ದಾರೆ. ಈ ಮಧ್ಯದಲ್ಲಿ ರುದ್ರದೇವರು ಇನ್ನೊಂದು ಪರೀಕ್ಷೆಯನ್ನು ಮಾಡಿದ್ರಂತೆ. ಗಂಡನಿಗಾಗಿ ಇನ್ನೊಬ್ಬರಿಗಾಗಿ ಈ ಹೆಣ್ಣು ಎಷ್ಟು ತ್ಯಾಗ ಮಾಡಲಿಕ್ಕೆ ತಯಾರಿದ್ದಾಳೆ ಅಂತ ಕೇಳುವುದಕ್ಕಾಗಿ ಇನ್ನೊಂದು ಪರೀಕ್ಷೆ. ಪಾರ್ವತೀ ದೇವಿಯರು ಎಲ್ಲಿ ಆಶ್ರಮ ಮಾಡಿಕೊಂಡು ತಪಸ್ಸು ಮಾಡ್ತಾ ಕೂತಿದ್ರು ಅಲ್ಲೇ ಹತ್ತಿರದಲ್ಲಿ ಒಂದು ನದಿ ಹರಿತಾ ಇತ್ತಂತೆ. ಆ ನದಿ ಹರಿತಾ ಇರುವಾಗ ಆ ನದಿಯಲ್ಲಿ ಒಂದು ಮೊಸಳೆ ಒಬ್ಬ ಬಾಲಕನನ್ನು ಹಿಡ್ಕೊಂಡು ನಿಂತ್ಕೊಂಡಿತ್ತಂತೆ. ಬಾಲಕ ಕೂಗ್ತಾ ಇದ್ದಾನೆ. ಪಾರ್ವತೀ ದೇವಿಯರು ಬಂದರು. ಮೊಸಳೆಯನ್ನು ನೋಡಿ ಹೇಳ್ತಾರೆ, ಬಾಲಕನನ್ನು ಬಿಡಪ್ಪ, ಅದು ಯಾಕೆ ಹಿಡ್ಕೊಂಡಿದ್ದೀಯಾ? ಮೊಸಳೆ ಮಾತಾಡಿತಂತೆ, ನನಗೆ ಯಾವತ್ತೋ ಒಂದು ಬಾರಿ ಆಹಾರ ಸಿಗುವುದು, ಆಹಾರವನ್ನು ತಿನ್ನಬೇಕು ನಾನು, ಅಂಥದ್ದು ಮತ್ತೆ ನೀವು ಬಿಡು ಅಂದರೆ ನಾನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಇದೆ? ಪಾರ್ವತೀದೇವಿ ಅಂತಾಳೆ, ಆ ಮಗುವನ್ನು ನೀನು ಬಿಟ್ಟರೆ ನಿನಗೇನು ಕೊಡಬೇಕು ಹೇಳೋ, ಕೊಡ್ತೇನೆ, ಆ ಮಗುವನ್ನು ಬಿಡು. ಮೊಸಳೆ ಹೇಳಿತಂತೆ, ಕೊಡ್ತೀಯಾ? ನೋಡು, ಹಾಗಿದ್ರೆ ನಾನು ಕೇಳ್ತೇನೆ, ಅದನ್ನು ಕೊಡಬೇಕು. ಏನು, ನೀನೇನು ರುದ್ರದೇವರೇ ನಿನಗೆ ಗಂಡನಾಗಬೇಕು ಅನ್ನೋದಕ್ಕಾಗಿ ಇಷ್ಟು ದಿವಸದಿಂದ ತಪಸ್ಸು ಮಾಡಿದ್ದೀಯಲ್ಲ, ಆ ಎಲ್ಲ ಪುಣ್ಯವನ್ನು ನನಗೆ ಕೊಟ್ಟರೆ ಆಗ ಈ ಬಾಲಕನನ್ನು ನಾನು ಬಿಡ್ತೇನೆ, ಇಲ್ಲದೆ ಇದ್ದರೆ ಬಿಡುವುದಿಲ್ಲ ಅಂತಂತ. ಪಾಪ ಪಾರ್ವತೀದೇವಿ ಅಲ್ಲೂ ಏನು ಕರ್ಮನೋ ಏನೋ, ರುದ್ರದೇವರನ್ನು ಮಾಡಿಕೊಳ್ಬೇಕು ಅಂತ ಇಟ್ಕೊಂಡಿದ್ದೆ, ಒಬ್ಬ ಬ್ರಾಹ್ಮಣ ಉಳಿತಾನೆ, ಇನ್ನೊಬ್ಬನ ಜೀವನಕ್ಕಾಗಿ ನನ್ನ ಪುಣ್ಯ ಉಪಯೋಗ ಬೀಳುತ್ತೆ ಅಂದರೆ ಆಗಲಿ ಅಂತ ಹೇಳಿ ತನ್ನ ಎಲ್ಲ ಪುಣ್ಯವನ್ನು ಧಾರೆ ಎರೆದು ಕೊಟ್ಲಂತೆ. ಮೊಸಳೆ ಬಿಟ್ಟಿತು, ಬಾಲಕ ಬಂದ. ಬಹಳ ಸಂತೋಷ, ನಿಮ್ಮಂಥವರು ಇದ್ದೀರಿ ಅನ್ನೋದಕ್ಕೆ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇದೆ, ಆದರೆ ಏನು ಮಾಡ್ತೀರಿ ಇವಾಗ ಅಂತ ಆ ಬಾಲಕ ಕೇಳಿದ. ಯಾಕೆ? ನೀವು ರುದ್ರದೇವರನ್ನ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಪುಣ್ಯ ಸಂಪಾದನೆ ಮಾಡಿದ್ರಿ, ಆ ಪುಣ್ಯ ಎಲ್ಲ ಇವನಿಗೆ ಕೊಟ್ಬಿಟ್ರಿ, ಮತ್ತೆ ರುದ್ರದೇವರು ನಿಮ್ಮನ್ನು ಹೇಗೆ ಮದುವೆ ಆಗ್ತಾರೆ? ಏನಿಲ್ಲ, ಮತ್ತೆ ಇವತ್ತು ತಪಸ್ಸಿಗೆ ಕೂಡ್ತೇನೆ. ಪಾರ್ವತೀದೇವಿ ಅಂತಾಳೆ, ಮತ್ತೆ ಇವತ್ತು ತಪಸ್ಸಿಗೆ ಕೂಡ್ತೇನೆ, ಇನ್ನೂ 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಆದರೂ ರುದ್ರದೇವರನ್ನೇ ಮಾಡಿಕೊಳ್ತೇನೆ ವಿನಃ ಬೇರೆಯವ್ರನ್ನ ಮಾಡಿಕೊಳ್ಳುವುದಿಲ್ಲ ಅಂದಾಗ ಆ ಬಾಲಕ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಯಾಕೆ ಅಂತ ಕೇಳಿದರೆ, ನೀನು ಕೊಟ್ಟ ಪುಣ್ಯ ಖರ್ಚಾಗಿಲ್ಲ, ಅನಂತ ಪಟ್ಟಾಗಿದೆ. ಯಾರಿಗೆ ಕೊಟ್ಟಿದ್ದೀಯ ಪುಣ್ಯವನ್ನು ಅಂದರೆ ನಿನ್ನ ಗಂಡನಾಗಬೇಕಾದ ರುದ್ರದೇವರಿಗೆ, ಅರ್ಥಾತ್ ನನಗೇ ಕೊಟ್ಟಿದ್ದೀಯ ಅಂತ ಮತ್ತೆ ರುದ್ರದೇವರು ತಮ್ಮ ರೂಪವನ್ನು ತೋರಿಸಿದ್ರಂತೆ. ಎಷ್ಟು ಸಂತೋಷ ಆಗಬೇಡ ಪಾರ್ವತೀದೇವಿಗೆ. 2 ಬಾರಿ ಪರೀಕ್ಷೆ ಆಯಿತು. ಇದಾದ ಮೇಲೆ ಒಂದು ತಮಾಷೆ ಹೇಳ್ತಾರೆ ರುದ್ರದೇವರು. ಏನು? ನಾಳೆ ಸ್ವಯಂವರ ಇದೆ, ನಾಳೆ ಸ್ವಯಂವರಕ್ಕೆ ನೀನು ಹೋಗುವಾಗ ನಾನು ಬರ್ತೇನೆ, ನನ್ನನ್ನು ಕರೆದುಕೊಂಡು ಹೋಗು. ಆಯ್ತು, ಇಷ್ಟೇ ಸರಿ. ಇಷ್ಟೇ ಹೊರಟು ಬಿಟ್ರು. ಹೇಗೆ ಬರ್ತಾರೆ, ಏನು ಹೇಳಲಿಲ್ಲ. ಪಾರ್ವತೀದೇವಿ ಮಾರನೇ ದಿವಸ ಬೆಳಗ್ಗೆ ಸ್ವಯಂವರಕ್ಕೆ ಮಂಟಪದಲ್ಲಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಬಂದಿದ್ರಂತೆ. ಬ್ರಹ್ಮದೇವರು, ಶ್ರೀಮನ್ನಾರಾಯಣ, ಇಂದ್ರದೇವರು, ಚಂದ್ರ, ಸೂರ್ಯ, ವರುಣ ಎಲ್ಲ ದೇವತೆಗಳು ಬಂದಿದ್ದಾರೆ. ಲಕ್ಷ್ಮೀದೇವಿ ವಿವಾಹಕ್ಕೆ ಹೋದವರು ಇವರೆಲ್ಲ ಪಾರ್ವತೀದೇವಿಗೆ ಬಿಡ್ತಾರಾ? ನೋಡ್ರಿ, ಅರ್ಥ ಮಾಡಿಕೊಳ್ಳ್ರಿ. ಲಕ್ಷ್ಮೀದೇವಿ ಸ್ವಯಂ ಕ್ಷೀರಸಾಗರ ಮಥನ ಆದಾಗ ಲಕ್ಷ್ಮೀದೇವಿಯ ವಿವಾಹಕ್ಕೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಬಂದಿದ್ರು ಅಂತ. ಯಾಕೆ ಅಂತ ಕಾರಣ ಗೊತ್ತಿದೆ, ಅದೇ ಕಾರಣವೇ ಇಲ್ಲೂ ಇರೋದು, ಬೇರೆ ಏನಿಲ್ಲ. ಇವರೆಲ್ಲರೂ ಬಂದದ್ದು ರುದ್ರದೇವರ ವಿವಾಹದಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ರೆ ವಿನಃ ಯಾರಿಗೂ ಪಾರ್ವತಿಯನ್ನು ಮಾಡಿಕೊಳ್ಬೇಕು ಅಂತ ಇಚ್ಛೆ ಇರಲಿಲ್ಲ, ಎಲ್ರಿಗೂ ಇರಲಿಲ್ಲ. ಸುಮ್ಮನೆ ಸ್ವಯಂವರ ಅಂತ ಕರೆದಿದ್ದಾರೆ ಅಂತ ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದಾಗ ರುದ್ರದೇವರು ತಮಾಷೆ ಮಾಡಿದರು. ಮತ್ತೆ 3ನೇ ತಮಾಷೆ ಏನು ಅಂತ ಕೇಳಿದ್ರೆ, ಪಾರ್ವತೀದೇವಿ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ಇನ್ನೇನು ತನ್ನ ರೂಮಿನಿಂದ ಹೊರಗೆ ಬರಬೇಕು. ಹೊರಗೆ ಬರುವುದಕ್ಕಾಗಿ ದಾರಿಯಲ್ಲಿ ಒಂದು ಬಾಲಕ ಬಂದ, ಚಿಕ್ಕ ಮಗು, 3 ವರ್ಷದ್ದೋ 4 ವರ್ಷದ್ದೋ 2 ವರ್ಷದ್ದೋ ಒಂದು ಮಗು ಬಂದು ಪಾರ್ವತಿಯನ್ನು ಹಿಡ್ಕೊಂಡ್ಬಿಟ್ಟ ಗಟ್ಟಿಯಾಗಿ. ಪಾಪ ಈ ಹೆಣ್ಮಕ್ಳಿಗೆ ಸ್ವಭಾವ ಏನು ಅಂದರೆ, ಯಾವುದಾದ್ರೂ ಮಗು ಬಂದರೆ ತಕ್ಷಣಕ್ಕೆ ಎತ್ಕೊಳ್ಬೇಕು ಅಂತ ಅವ್ರಿಗೊಂದು ಸ್ವಭಾವ. ಎತ್ಕೊಂಡ್ಬಿಟ್ರು. ಆ ಪಾರ್ವತಿ ಯಾವಾಗ ಆ ಮಗುನ ಎತ್ಕೊಂಡ್ಬಿಡ್ತೋ ಅದು ಪರ್ಮನೆಂಟಾಗಿ ಅಲ್ಲೇ ಕೂತ್ಬಿಡ್ತು. ಎತ್ಕೊಂಡ್ರೆ ಈ ಮಗು ಕೆಲವೆಲ್ಲ ಇರ್ತದ್ರಿ, ಹಠ ಮಾಡಿದ್ವು ಅಂತ ಎತ್ಕೊಂಡ್ರೆ ಆಮೇಲೆ ತಿರ್ಗಾ ಅವರಲ್ಲೇ ಬರ್ತಿರ್ತಾರೆ, ಆಂಟಿ 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 ಅನ್ಕೋ ತಿರ್ಗಾ ಅವರಲ್ಲೇ ಬರೋದು, ಹೋಗೋದೇ ಇಲ್ಲ ಬಿಡೋದೇ ಇಲ್ಲ. ಹಾಗೆ ಅಂಟ್ಕೊಂಡ್ಬಿಡ್ತು. ಅಂಟ್ಕೊಂಡ್ಮೇಲೆ ಪಾರ್ವತಿ ಅನ್ಲು. ಯಾವಾಗ ಅಷ್ಟು ಅಂಟಿಕೊಂಡಿದೆ ಮಗು, ಅವಳಿಗೆ ಅರ್ಥ ಆಯ್ತು ಇದು ರುದ್ರದೇವರಿರಬೇಕು, ಬೇರೆ ಇಲ್ಲ, ನಿನ್ನೆ ಹೇಳಿದ್ರು ಅಂತ. ಅವ್ರು ಹೇಳಿದ್ರು, ನೀ ಹಾಗೇ ಹೋಗಬೇಕು ಅಂತ ಹೇಳಿದರು. ಅದೇ ಕೂಸನ್ನು ಹೀಗೆ ಹಿಡ್ಕೊಂಡು ಕೈಯಲ್ಲಿ ಹಾರ ಹಿಡಿದುಕೊಂಡು ಸಭೆಯಲ್ಲಿ ಬಂದ್ಲಂತ. ಸಭೆಯಲ್ಲಿ ಬಂದರೆ ಸ್ವಯಂವರಕ್ಕೆ ನಿಂತವರೆಲ್ಲ ಇದೇನು ಕರ್ಮರಿ, ಇದೇನು ಕರ್ಮರಿ,
ಮದುವೆ ಆಗಿಲ್ಲ ಬಿಟ್ಟಿಲ್ಲ ಕೂಸಿನ ಹೇಳ್ಕೊಂಡು ಬಂದಿದ್ದಾಳೆ. ಯಾರು ಕೂಸು? ಪ್ರಶ್ನೆ ಶುರು. ಇದು ನೋಡ್ರಿ, ನಮ್ಮ ತಲೆಯೆಲ್ಲ ಎಷ್ಟು ಓಡುತ್ತೆ ಅಂದರೆ ಇಷ್ಟೇ ಓಡುತ್ತೆ. ರುದ್ರದೇವರು ತಮ್ಮಗಿಂತಲೂ ಕೆಳಗಿನ ದೇವತೆಗಳನ್ನು ಟೆಸ್ಟ್ ಮಾಡಬೇಕು ಅನ್ನೋದಕ್ಕಾಗಿ ಈ ವ್ಯವಸ್ಥೆ ಮಾಡಿದ್ರಂತೆ. ಇಂದ್ರದೇವರಿಗೆ ಸಿಟ್ಟು ಬಂತಂತೆ. ಈ ಬ್ರಹ್ಮಪುರಾಣ ಹೇಳುತ್ತೆ, ಇಂದ್ರದೇವರಿಗೆ ಸಿಟ್ಟು ಬಂತು. ಆ ಕೂಸನ್ನು ಕೆಳಗಿಳಿಸೋದ್ರು. ಪಾಪ ನಾ ಕೆಳಗಿಳಿಸ್ಲಿಕ್ಕೆ ರೆಡಿ ಇದ್ದೀನಿ, ಅದೇ ಹೋಗುವಂತಾಗಿದೆ ನೋಡ್ರಿ ಅಂತ ಹೇಳಿದ್ರು. ಸರಿ, ಹಾಗಾದರೆ ವಜ್ರಾಯುಧವನ್ನು ಪ್ರಯೋಗ ಮಾಡ್ತೇನೆ ಅಂತ ರುದ್ರದೇವರ ಮೇಲೆ ಇಂದ್ರದೇವರು ವಜ್ರಾಯುಧವನ್ನು ಹಾಕ್ಲಿಕ್ಕೆ ಹೋದರೆ ಎತ್ತಿದ ಕೈ ಹಾಗೇ ನಿಂತು ಬಿಡುತ್ತಂತೆ. ಕೂಸಿಗೆ ನೋಡಿತ್ತು, ಹಾಗೇ ನಿಂತು ಬಿಡ್ತು. ಮುಂದೆ ಯಾವ ಯಾವ ದೇವತೆಗಳು ರುದ್ರದೇವರ ಮೇಲೆ ತಮ್ಮ ತಮ್ಮ ಆಯುಧ ಪ್ರಯೋಗ ಮಾಡಲಿಕ್ಕೆ ಹೋದ್ರೋ ಹಾಗೇ ನಿಂತು ಹೋಗ್ಬಿಡುತ್ತಂತೆ. ಯಾವ ಆಯುಧಗಳ ಕೆಲಸವೂ ಮಾಡಲಿಲ್ಲ. ಆಗ ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ನಿಮಗೇನಾದರೂ ತಲೆ ಇದೆ ಎಂದರು. ಯಾರ ಮದುವೆಗೆ ಬಂದಿದ್ದೇವೆ ಅವರೇ ಬಂದಿರುವಾಗ ನೀವ್ಯಾಕೆ ಇಷ್ಟು ಶ್ರಮ ಪಡ್ತಾ ಇದ್ದೀರಿ? ಅವರು ರುದ್ರದೇವರಿದ್ದಾರೆ, ನೀವೆಲ್ಲ ತಪ್ಪಾಯಿತು ಅಂತ ಕೇಳಿಕೊಳ್ಳ್ರಿ ಅಂದಾಗ ಎಲ್ಲರೂ ಮನಸ್ಸಿನಲ್ಲಿಯೇ ರುದ್ರದೇವರಿಗೆ ಕ್ಷಮೆಯನ್ನು ಕೇಳಿದ ಕೂಡಲೇ ತಮ್ಮ ತಮ್ಮ ಕೈಗಳು ಪುನಃ ಕೆಳಗೆ ಬಂತು. ಆ ಶಿಶು ರುದ್ರದೇವರ ರೂಪವನ್ನು ತಾಳಿಕೊಂಡು ನಿಂತಿತು ಅಂತ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಎಷ್ಟು ನೋಡ್ರಿ, ಅಂದರೆ ಎಷ್ಟು ಚೆಂದಾಗಿದೆ ಈ ರುದ್ರದೇವರ ವಿವಾಹದ ಮಂಟಪ. ಅಲ್ಲಿಗೆ ಎಲ್ಲ ದೇವತೆಗಳು ಸೇರಿ ದೊಡ್ಡದಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಹಿಮಾಲಯ ಪರ್ವತದಲ್ಲಿ ಸುತ್ತಲೂ ದೇವತೆಗಳು, ಆ ವಾತಾವರಣವನ್ನು ಕಣ್ಣಿನ ಮುಂದೆ ತಂದುಕೊಳ್ಳ್ರಿ. ಸುತ್ತಲೂ ದೇವತೆಗಳು. ನಾವು ಏನೋ ಒಂದು 4-5 ಜನ ವಿದ್ವಾಂಸರು ಬಂದರು, ಅಕ್ಷತೆ ಹಾಕಿದ್ರು ಅಂದ್ರೇ ಎಷ್ಟು ಸಂತೋಷ ಪಡ್ತಿರ್ತೇವೆ. ಎಲ್ಲಿ ನೋಡಿದಲ್ಲಿ ದೇವತೆಗಳು, ಋಷಿಗಳು, ಜ್ಞಾನಿಗಳು, ಮುನಿಗಳು ಎಲ್ಲರೂ ನಿಂತಿದ್ದಾರೆ. ಮಧ್ಯದಲ್ಲಿ ಅಂತಃಪಟವನ್ನು ಹಿಡಿದಿದ್ದಾನೆ ಹಿಮವತ್ ಪರ್ವತ ರಾಜ ಬಂದಿದ್ದಾನೆ. ಒಂದು ಕಡೆಗೆ ರುದ್ರದೇವರು, ಇನ್ನೊಂದು ಕಡೆಗೆ ಪಾರ್ವತೀದೇವಿ ನಿಂತಿದ್ದಾಳೆ. ಸುಮುಹೂರ್ತೋಯ ವಿತ್ತೇವ, ಪುರೋಹಿತರು ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಅಂತ ಹೇಳಿ ಘಂಟಾನಾದವನ್ನು ಮಾಡ್ತಾ ಭಗವಂತನ ಸ್ತೋತ್ರಗಳನ್ನೆಲ್ಲವನ್ನು ಮಾಡ್ತಾ ಇದ್ದಾರಂತೆ. ಅವತ್ತಿನ ಕಾಲದಲ್ಲಿಯೂ ನೋಡ್ರಿ ಆಶ್ಚರ್ಯ ಅಂದರೆ ವೇದ ಮಂತ್ರಗಳಲ್ಲಿ ಬೇರೆ ಬೇರೆ ಮಂತ್ರಗಳು ವಿವಾಹಕ್ಕೆ ಉಪಯೋಗಿಸಿಕೊಳ್ಳುವಂತಹ ಮಂತ್ರಗಳಿದೆಯಂತೆ. ಆ ವಿವಾಹಕ್ಕೆ ಉಪಯೋಗಿಸಿಕೊಳ್ಳುವಂತಹ ಮಂತ್ರಗಳಿದ್ದರಿಂದ ಅವುಗಳನ್ನು ಉಪಯೋಗಿಸ್ತಾ ಹೇಳಿದರು ಅಂತ ಪುರಾಣ ಹೇಳುತ್ತೆ. ನಮ್ಮಲ್ಲಿ ಆ ಮಂತ್ರಗಳು ಈಗ ಇಲ್ಲ. ಯಾಕಂದ್ರೆ ನಾವು ಪುರೋಹಿತರು ಹೇಳಬೇಕು, ನಾನು ಹೇಳೋದಿಲ್ಲ. ಪ್ರವಚನದಲ್ಲಿ ಹೇಳ್ತಾ ಕೂತ್ರೆ ಆ ಮಂತ್ರಗಳು ಮುಗಿಯೋದಿಲ್ಲ. ಅದಕ್ಕಾಗಿ ಒಂದೇ ಒಂದು ಮಂಗಳಾಷ್ಟಕವನ್ನು ಹೇಳಿ ವಿವಾಹವನ್ನು ಮಾಡಿದರು ಅಂತ ನಾವು ಚಿಂತನೆಯನ್ನು ಮಾಡೋಣ. ಎಲ್ಲರೂ ಶ್ರದ್ಧೆಯಿಂದ ಕಣ್ಣು ಮುಚ್ಚಿ ಒಂದು ಕ್ಷಣ ಹಿಮಾಲಯದಲ್ಲಿಯೇ ನಿಂತಿದ್ದೇವೆ. ಎಲ್ಲ ದೇವತೆಗಳು ಸುತ್ತಲೂ ನಿಂತಿದ್ದಾರೆ. ಪಾರ್ವತೀದೇವಿ ಒಂದು ಕಡೆಗೆ ಕೈಯಲ್ಲಿ ಅಕ್ಷತೆಗಳನ್ನು ಹಿಡಿದುಕೊಂಡು ತಲೆ ತಗ್ಗಿಸಿ ನಿಂತಿದ್ದಾಳೆ. ಆ ಕಡೆಗೆ ರುದ್ರದೇವರು ಬಹಳ ಸುಂದರರಾದ ರೂಪದಲ್ಲಿ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ. ರುದ್ರದೇವರು ಕೈಯಲ್ಲಿ ಜೀರಿಗೆ ಎಲ್ಲವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ದೈವಜ್ಞರು ಜ್ಞಾನಿಗಳೆಲ್ಲರೂ ಕೂಡ ಜೋರಾಗಿ ಘಂಟಾಘೋಷವನ್ನು ಮಾಡ್ತಾ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಆದಿತ್ಯಾದಿ ನವಗ್ರಹ ಶುಭಕರಾಗ ಮೇಷಾದಯೋರಾಶಯ ನಕ್ಷತ್ರಾಣಿ ಸಯೋಗ ಕಷ್ಟತಿದಯಸ್ತದ್ದೇವತಸ್ತದ್ಗಣಾಗ ಮಾಸಾಬ್ದಾಋತವಸ್ತತೈವ ದಿವಸಾಗ ಸಂಧ್ಯಾಸ್ತಚಾರತ್ರಯ ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರ್ಯಾದ್ವಯೋರ್ಮಂಗಲಂ ಸುಮೂರ್ತೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ. ಆ ರುದ್ರದೇವರು ಪಾರ್ವತೀದೇವಿಯ ಮೇಲೆ ಪರಸ್ಪರವಾಗಿ ಅಕ್ಷತಾರೋಪಣವನ್ನು ಮಾಡಿಕೊಂಡು ಅಂತಃಪಟವನ್ನು ಸರಿಸಿ ನೋಡ್ತಾರೆ. ಜಗತ್ತಿಗೆ ಹೊಸ ವಧುವರರು ಕಾಣಿಸಿಕೊಳ್ತಾ ಇದ್ದಾರೆ. ರುದ್ರದೇವರು ಮುಂದೆ ಆಗಬೇಕಾದ ಎಲ್ಲ ಮಾಂಗಲ್ಯೋಚಿತವಾದ ಕ್ರಿಯೆಗಳನ್ನು ಮಾಡಿ, ವಿವಾಹಕ್ಕೆ ಉಚಿತವಾದ ಕ್ರಿಯೆಗಳನ್ನು ಮಾಡಿ ಪಾರ್ವತೀದೇವಿಗೆ ಮಂಗಳಸೂತ್ರವನ್ನು ಕಟ್ತಾರೆ. ನಾರಾಯಣ ಲಕ್ಷ್ಮೀದೇವಿಗೆ ಕಟ್ತಾರೆ, ಬ್ರಹ್ಮದೇವರು ಸರಸ್ವತೀ ದೇವಿಗೆ ಕಟ್ತಾರೆ, ವಾಯುದೇವರು ಭಾರತೀದೇವಿಗೆ ಕಟ್ತಾರೆ. ಎಷ್ಟು ಅಪೂರ್ವವಾದ ಸನ್ನಿವೇಶಗಳೆಲ್ಲ. ಸಾಕ್ಷಾತ್ ನಾರಾಯಣ ಕ್ಷೀರಸಾಗರ ಮಥನದ ಸಂದರ್ಭದಲ್ಲಿ ಕಟ್ತಾನೆ. ಬ್ರಹ್ಮದೇವರು ಸರಸ್ವತೀ ದೇವಿಗೆ, ವಾಯುದೇವರು ಭಾರತೀ ದೇವಿಗೆ, ಶೇಷದೇವರು ವಾರುಣಿಗೆ, ಗರುಡದೇವರು ಸೌಪರ್ಣಿಗೆ,
ರುದ್ರದೇವರು ಪಾರ್ವತೀದೇವಿಗೆ ಇಷ್ಟೆಲ್ಲ ಜನರ ವಿವಾಹವನ್ನು ನಾವು ಕೇಳಬೇಕು. ಪರಮ ಮಂಗಳ. ನಮ್ಮ ಜೀವನದಲ್ಲಿ ಮುಂದೆ ಬರುವ ಎಲ್ಲ ದಿವಸಗಳು ಕ್ಷೇಮಕರವಾಗಲಿ ಅನ್ನುವ ಉದ್ದೇಶದಿಂದ ನಾವು ಅವಶ್ಯವಾಗಿ ಕೇಳಬೇಕು. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ವಾಸ್ತವಿಕವಾಗಿ ಅವರೆಲ್ಲ ಮಮ ಜೀವನ ಹೇತುನ ಅಲ್ಲ, ಜಗಜ್ಜೀವನ ಹೇತುನ. ನೆನಪಿಟ್ಕೊಳ್ರಿ. ನಾವೆಲ್ಲ ವಿವಾಹ ಮಾಡಿಕೊಳ್ಬೇಕಾದ್ರೆ ಏನು ಹೇಳಬೇಕು? ಮಮ ಜೀವನ ಹೇತುನಾ. ಪಾಪ ಕೇಳಿರ್ತೀರೋ ಇಲ್ಲ, ಇದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ರಂಗಿಲ್ಲ. ಇದಕ್ಕೆ ಬದುಕಿರ್ತೀವಿ ನಾವೆಲ್ಲ. ಈ ಸಂಸ್ಕೃತ ಶಬ್ದ ಕನ್ನಡದಾಗ ಅರ್ಥ ಅದು ಏನಾಗ್ತದೆ ಗೊತ್ತೇನ್ರಿ? ಮಮ ಜೀವನ ಹೇತುನ, ನನ್ನ ಪ್ರಾಣ ತಿನ್ನುವಳೆ ಅಂತ ಅರ್ಥ ಅದಕ್ಕೆ. ಸಂಸ್ಕೃತದಲ್ಲಿ ಜೀವ ಪ್ರಾಣದ ಯೋಹ ಧಾತು ಅದು. ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ಮಮ ಜೀವನ ಹೇತುನ, ನನ್ನ ಪ್ರಾಣ ತಿನ್ನುವಳೆ. ಅವತ್ತಿನ ದಿವಸ ಮಂಗಳಸೂತ್ರ ಕಟ್ಟಬೇಕಾದ್ರೆ ಈ ಮಾತು ಹೇಳಿರ್ತೀವಿ. ಅಂದಮೇಲೆ ಇಡೀ ಲೈಫ್ ಹೋಲ್ ತಿಂದೇ ತಿಂತಾಳು ಪ್ರಾಣ, ಏನು ಸಮಸ್ಯೆ ಇಲ್ಲ. ಸಂಸ್ಕೃತ ಬರೋದಿಲ್ಲ, ಆದ್ದರಿಂದ ಗಂಡ ಹೆಂಡ್ತೀನಿ ಇಬ್ಬರು ಸೇಫ್. ಬಂದಿತ್ತು ಅಂದರೆ ಅವತ್ತೇ ಜಗಳ ಶುರುವಾಗೋದು. ಮಮ ಜೀವನ ಹೇತುನ, ಅದಕ್ಕೆ ಜಗಜ್ಜೀವನ ಹೇತುನ ಕಂಠೇ ಬದ್ಧಾವಿ ಶುಭಗೆ ತ್ವಾಂ ಜೀವ ಶರದಾಂ ಶತಂ ಅಂತ ಇವ್ರದ್ದು, ಚಿರಂಜೀವ ಮಯ ಸಹ ಅಂತ ಅವ್ರದ್ದು. ನಮ್ಮ ಜೊತೆಗೆ ರುದ್ರದೇವರಂತಾರೆ, ನನ್ನ ಜೊತೆಗೆ ನೀನು ಚಿರಂಜೀವಿಯಾಗಿ ಇರು ಅಂತ ಹೇಳಿ ರುದ್ರದೇವರು ಪಾರ್ವತೀದೇವಿಗೆ ಮಂಗಳಸೂತ್ರವನ್ನು ಕಟ್ಟಿದ್ದಾರೆ, ಕಾಲುಂಗರವನ್ನು ಧರಿಸಿದ್ದಾರೆ. ಲಾಜಾಹೋಮಗಳೆಲ್ಲ ಆಯಿತು ಅಂತ ತುಂಬ ಸುಂದರವಾಗಿ ಶಿವಪಾರ್ವತಿಯರ ಕಲ್ಯಾಣೋತ್ಸವ. ಇವತ್ತು ಶಿವರಾತ್ರಿ. ಒಂದೆರಡು ಮಾತುಗಳನ್ನು ರುದ್ರದೇವರ ಬಗ್ಗೆ ಕೇಳಿದರೂ ದೊಡ್ಡ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಎನ್ನುವುದನ್ನು ಹೇಳ್ತಾ ಗೌತಮಿ ಮಹಾತ್ಮೆ ಇನ್ನು 5 ನಿಮಿಷದಲ್ಲಿ ಸರಿಯಾಗಿ ಗೌತಮಿ ಮಹಾತ್ಮೆಯನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಇದು ಗೌತಮಿ ಹೆಸರೇ ಹೇಳುವಂತೆ ಗೌತಮರಿಂದ ಬಂದ ನದಿ, ಆದ್ದರಿಂದ ಗೌತಮಿ. ಗೋದಾವರಿ. ಎಲ್ಲರೂ ವಿವಾಹವನ್ನು ಮುಗಿಸಿದ್ದೇವೆ, ನದಿಗೆ ಹೋಗಿಬಿಡೋಣ, ಅವೃತ ಸ್ನಾನ ಮಾಡಿ ಬ್ರಹ್ಮಪುರಾಣವನ್ನು ಮಂಗಳವನ್ನು ಮಾಡಿಕೊಂಡು ಬಂದುಬಿಡೋಣ. ಗೋದಾವರಿ ಎಂತದಕ್ಕೆ ಇನ್ನೊಂದು ಹೆಸರು. ಗೋದಾವರಿ, ಗೌತಮಿ ಅಂತ 2 ಹೆಸರುಗಳು ಅದಕ್ಕೆ ಕರೀತಾರೆ. ಬೇರೆ ಯಾರೂ ಅಲ್ಲ, ಗಂಗೆಯದೇ ಇನ್ನೊಂದು ರೂಪ. ಗಂಗೆಗೆ ಇನ್ನೊಂದು ರೂಪ. ಗಂಗೆಯನ್ನು ಬೇರೆ ಬೇರೆ ಹೆಸರಿನಿಂದ ಕರೀತೇವೆ, ಭಾಗೀರಥಿ ಇತ್ಯಾದಿಯಾಗಿ ಕರೀತೇವೆ. ಆದರೆ ಇಲ್ಲಿ ನಾವು ಅದನ್ನು ಏನು ಕರೆಯೋಣ ಅಂತ ಹೇಳಿದರೆ ಗೋದಾವರಿ ಅಂತ ಕರೆಯೋಣ ಅಂತ. ತುಂಬ ಚೆನ್ನಾಗಿದೆ. ಬ್ರಹ್ಮದೇವರು ಉಪದೇಶ ಮಾಡುವಂತಹ ಮಾತುಗಳು, ತೀರ್ಥ ಮಹಿಮೆಗಳೆಲ್ಲ ನೋಡ್ರಿ. ಪುರಾಣದಲ್ಲಿ ಹೇಳುವಾಗ ಒಂದೆರಡು ಮಾತು ಹೇಳುತ್ತಾರೆ. ಗಂಗೆ ಯಾವುದು, ಗೌತಮಿ ಯಾವುದು? ದಕ್ಷಿಣ ಮುಖವಾಗಿ ಹರಿತಾ ಇದ್ದರೆ ಅದನ್ನು ಗೌತಮಿ, ಉತ್ತರ ಮುಖವಾಗಿ ಹರಿತಾ ಇದ್ದರೆ ಗಂಗೆ. ಇಷ್ಟೇ ವ್ಯವಸ್ಥೆ, ಬೇರೆ ಏನಿಲ್ಲ. ದಕ್ಷಿಣಾಭಿಮುಖವಾಗಿ ಹರಿತಾ ಬಂದರೆ ಆ ಗಂಗಾ ನದಿಯನ್ನು ಗೋದಾವರಿ, ಗೌತಮಿ ಅಂತ ಕರೆಯೋಣ. ಉತ್ತರಾಭಿಮುಖವಾಗಿ ಹರಿತಾ ಹೊರಟು ಬಿಟ್ಟರೆ ಅದನ್ನು ಇದು ಗಂಗೆ ಅಂತ ಕರೆಯೋಣ ಅಂತ ತಿಳಿಸಿಕೊಡ್ತಾರೆ. ಅಂತೂ ಈ ನದಿಗಳು ಬ್ರಹ್ಮದೇವರು ಉಪದೇಶ ಮಾಡುವ ತೀರ್ಥಗಳು. 4 ತರಹದ ತೀರ್ಥಗಳಿವೆ ಅಂತ. ಯಾವುದು ಅಂದರೆ ದೈವತೀರ್ಥ, ಸುರತೀರ್ಥ, ಆರ್ಷತೀರ್ಥ, ಮಾನುಷತೀರ್ಥ ಅಂತ 4 ತೀರ್ಥ ಅಂತ. ನೋಡ್ರಿ, ನದಿಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಿಲ್ಲ. ನದಿಗಳನ್ನು ಕೇಳಿದ್ದೇವೆ, ನದಿಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಿಲ್ಲ. ದೇವತೀರ್ಥ ಅಂತ ಒಂದಿದೆ ಅಂತ. ದೇವತೆಗಳಿಂದ ನಿರ್ಮಾಣಗೊಂಡ ತೀರ್ಥಗಳನ್ನು ದೈವತೀರ್ಥ ಅಂತ ಕರೀತಾರೆ. ಸುರತೀರ್ಥ ದೇವತೆಗಳ ಭಾಗ. ಒಂದು ದೈವತೀರ್ಥ ಅನ್ನೋದಕ್ಕೆ ದೇವರಿಂದೇ ನಿರ್ಮಾಣಗೊಂಡದ್ದು ಅಂತ ಅರ್ಥ. ಸುರತೀರ್ಥ ಎಂಬುದಕ್ಕೆ ದೇವತೆಗಳು ನಿರ್ಮಾಣ ಮಾಡಿದ ತೀರ್ಥ. ಆರ್ಷತೀರ್ಥ ಅಂದರೆ ಋಷಿಗಳು ನಿರ್ಮಾಣ ಮಾಡಿದ ತೀರ್ಥ. ಮಾನುಷ ತೀರ್ಥ ಅಂದರೆ ನಾವುಗಳು ನಿರ್ಮಾಣ ಮಾಡಿಕೊಂಡ ಪುಷ್ಕರಣಿಗಳು. 4 ತರಹದ ತೀರ್ಥಗಳಿವೆ. 4 ತರಹದ ತೀರ್ಥಗಳಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಗಂಗೆ ಇದ್ದಾಳಲ್ಲ, ಅವಳು ತ್ರಿದೈವತ್ಯ ತೀರ್ಥ ಅಂತ ಕರೆಸಿಕೊಳ್ತಾಳಂತೆ. ತ್ರಿದೈವತ್ಯ ತೀರ್ಥ ಅಂದರೆ 3 ದೇವತೆಗಳಿಂದ ನಿರ್ಮಾಣಗೊಂಡ ತೀರ್ಥ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ಗೋದಾವರಿಯ ಚಿಂತನೆಯನ್ನು ಮಾಡ್ತಾರೆ. ಆಚಾರ್ಯರು ನೋಡ್ರಿ, ಎಷ್ಟು ಸುಂದರ ವಿಷಯಗಳಿವೆ. ಆಚಾರ್ಯರ ಶಾಸ್ತ್ರದಲ್ಲಿ ಇಲ್ಲದ ವಿಷಯಗಳಿಲ್ಲ. ಫಸ್ಟ್ ನಾವು ನೆನಪಿಟ್ಟುಕೊಳ್ಬೇಕು. ಎಲ್ಲವೂ ಆಚಾರ್ಯರ ಶಾಸ್ತ್ರದಲ್ಲಿ ಹೇಳಿಯೇ ಬಿಟ್ಟಿದ್ದಾರೆ. ಮಧ್ವಾಚಾರ್ಯ ಶಾಸ್ತ್ರ ಅಂದರೆ ಎಲ್ಲವನ್ನ ಹೇಳಿದ್ದು. ಪ್ರಾರಂಭದಲ್ಲಿ ಎತ್ತಿಕೊಳ್ತಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗೋದಾವರಿಯ ಚಿಂತನೆಯನ್ನು ಮಾಡ್ತಾರೆ. ಅದನ್ನು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಎತ್ತಿ ಹೇಳ್ತಾರೆ. ನಾವು ಪ್ರಾಯಶಃ ತತ್ವಪ್ರದೀಪ ದೊಡ್ಡ ಗ್ರಂಥ, ಅದು ಕಬ್ಬಿಣದ ಕಡಲೆ ಓದಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಮಂತ್ರಾಲಯ ಸ್ವಾಮಿಗಳು ಭಾವದೀಪದಲ್ಲಿ
ಆ ಎಲ್ಲ ಕಥೆಯನ್ನು ಬರೆದು ಇದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ್ದಾರೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಭಾಷ್ಯಕ್ಕೆ ಈ ಅರ್ಥವನ್ನು ಬರೆಯುವಾಗ ಗೋದಾವರಿಯ ಕಥೆಯನ್ನು ಯಾಕೆ ಹೇಳಿದರು ಅಂದರೆ ಶ್ರೀಮದಾಚಾರ್ಯರು ಪಾಠ ಹೇಳುವಾಗ ಹೇಳಿದ್ದಾರೆ ಅಂತ ಅರ್ಥ. ಶ್ರೀಮದಾಚಾರ್ಯರು ಪಾಠ ಹೇಳುವಾಗ ಹೇಳದೆ ಇದ್ದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಯಾಕೆ ಬರೀತಿದ್ರು? ಹಾಗಿದ್ರೆ ಶ್ರೀಮದಾಚಾರ್ಯರು ಭಾಷ್ಯದ ಮಂಗಳದ ಪ್ರಾರಂಭದಲ್ಲಿಯೇನೇ ಗೋದಾವರಿಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದು ಗೋದಾವರಿಯ ದೊಡ್ಡ ಮಹಿಮೆ ಮೊದಲನಿತ್ತು. ಶ್ರೀಮದಾಚಾರ್ಯರು ಯಾವ ಯಾವ ನದಿಗಳನ್ನು ಕೊಂಡಾಡಿದ್ದಾರೆ ನೆನಪಿಟ್ಟುಕೊಳ್ಳ್ರಿ. ಆ ಎಲ್ಲ ನದಿಗಳಿಗೂ ಬಹಳ ಶ್ರೇಷ್ಠತೆ ಇದೆ. ಅದರಲ್ಲಿ ಗಂಗಾ, ಗೋದಾವರಿ. ಗೋದಾವರಿಯನ್ನು ಭಾಷ್ಯದಲ್ಲಿ ಪ್ರಾರಂಭದಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಗೋದಾವಾರಿ, ಗೋದಾವರಿ ಇಷ್ಟೇ. ಅದನ್ನು ಬಿಡಿಸೋದು ಹೇಗೆ ಬಿಡಿಸ್ಬೇಕು ಅಂದರೆ ಗೋದಾವಾರಿ, ಗೋದಾವರಿ. ನಾವೇನು ಮಾಡಿದ್ದೇವೆ? ಗೋದಾವರಿ ಗೋದಾವರಿ ಅಂತ ಹೇಳಿ ಹೇಳಿ ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ನಿಧಾನಕ್ಕೆ ಹೇಳೋಣಂತೆ. ಗೋ ಅಂದರೆ ಆಕಳು, ದಾ ಅಂದರೆ ಕೊಟ್ಟದ್ದು, ವಾರಿ ಅಂದರೆ ನೀರು. ಆಕಳನ್ನು ಬದುಕಿಸಿಕೊಟ್ಟ ನೀರಾದದ್ದಕ್ಕೆ ಗೋದಾವಾರಿ. ಅವಸರದಲ್ಲಿ ಡೋಂಟ್ ವರಿ ಗೋದಾವರಿ ಇಷ್ಟಾಗಿದೆ. ಅದು ಅವಸರದಲ್ಲಿ ವರಿ ಆಗಿಬಿಟ್ಟಿದೆ. ನಮಗೆ ಭಾಳ ವರಿ ಇರ್ತದಲ್ಲ, ಅದಕ್ಕೆ ವರಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗೌತಮರಿಗೆ ಹೇಳಿತಂತೆ ಗಂಗೆ, ಡೋಂಟ್ ವರಿ ಐ ಆಮ್ ಗೋದಾ, ನಾ ಗೋದಾ ಇದ್ದೀನಿ, ನೀ ಯಾಕೆ ವರಿ ಮಾಡ್ಕೋತೀನಿ ಅಂತ ಗೌತಮರಿಗೆ ಹೇಳಿದ್ದಕ್ಕೆ ಅದು ಗೋದಾವರಿ ಆಗಿದೆ ಏನೋ ಅಂತ ಅನಿಸುತ್ತೆ. ಅಂತೂ ಇದು ತ್ರಿದೈವತ್ಯ, 3 ದೇವತೆಗಳಿಂದ ಬಂದಿರತಕ್ಕಂಥದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ ಕಥೆಯನ್ನು ಹೇಳ್ತಾ ಕೂತ್ರೆ ಸಮಯ ಆಗತ್ತೆ, ಆದ್ದರಿಂದ ಹೇಳೋದಿಲ್ಲ. ಬ್ರಹ್ಮಪುರಾಣ ಹೇಳಿದ ಗೋದಾವರಿಯ ಒಂದೆರಡು ಮಹಿಮೆಯನ್ನು ಹೇಳಿ, ಒಂದು ಪಾರಿವಾಳ ದಂಪತಿಗಳಿದ್ರಂತೆ. ಈ ಗೋದಾವರಿಯ ತೀರದಲ್ಲಿ ಒಂದು ಸಣ್ಣ ನದಿ ಬರುತ್ತಂತೆ, ಸಣ್ಣ ತೀರ್ಥ ಬರುತ್ತಂತೆ. ಇದೇ ಗೌತಮಿ ತೀರ್ಥದಲ್ಲಿ ಒಂದು ಪುಟ್ಟ ತೀರ್ಥ. ಎಲ್ಲವೂ ಗೌತಮಿಯ ಮಹಿಮೆಯೇ. ಸುಮ್ಮನೆ ಅಲ್ಲಲ್ಲಿ ಬೇರೆ ಪಾಠ ಮಾಡ್ತಾ ಹೋಗ್ತಾರೆ. ಕಾಪೋತ ತೀರ್ಥ ಅಂತ ಒಂದು ಹೆಸರಂತೆ. ಅದಾದ ಘಟನೆಯನ್ನು ಇಟ್ಕೊಂಡು ಗೋದಾವರಿಗೆ ಕಾಪೋತ ತೀರ್ಥ ಅಂದಿದ್ದಾರೆ. ಏನು ಅಂದರೆ ಒಬ್ಬ ಬೇಟೆಗಾರ ಗೌತಮಿ ತೀರಕ್ಕೆ ಬಂದಿರ್ತಾನಂತೆ. ಬೇಟೆಯನ್ನು ಆಡಬೇಕು ಅಂತ, ತನ್ನ ಹೊಟ್ಟೆಯನ್ನು ಕರಿಬೇಕು, ಪರಿವಾರವನ್ನು ತುಂಬಬೇಕು ಅಂತ. ಒಂದು ಮರ, ಆ ಮರದ ಕೆಳಗಡೆಗೆ ಕೂತಿರ್ತಾನೆ, ಬಲೆಯನ್ನು ಹಾಕಿರ್ತಾನೆ. ಅದರಲ್ಲಿ ಹೆಣ್ಣು ಪಕ್ಷಿ, ಹೆಂಡತಿ ಪಾರಿವಾಳ ಸಿಕ್ಕಾಕೊಂಡಿರ್ತದೆ. ಹಾಕ್ಕೊಂಡಿದ್ರೆ ಗಂಡು ಪಾರಿವಾಳ ಮೇಲೆ ಗಿಡದಲ್ಲಿ ಕೂತಿರ್ತದೆ. ಅದು ನೋಡ್ತದೆ ಗಂಡು ಪಾರಿವಾಳ ಹೆಂಡತಿಯನ್ನು ಕೂತದ್ದನ್ನು. ದುಃಖ ಆಗತ್ತೆ. ಏನಮ್ಮ ನೀನೇ ಹೋಗಿಬಿಟ್ಟಿಯಲ್ಲ, ನನ್ನ ಗೃಹಸ್ಥ ಧರ್ಮ ಹೇಗೆ ಅಂತ ಕೇಳ್ತದಂತೆ. ನೋಡ್ರಿ ಆಶ್ಚರ್ಯ. ಪಾರಿವಾಳ ನನ್ನ ಗೃಹಸ್ಥ ಧರ್ಮಕ್ಕೆ ಹೆಂಡತಿ ಬೇಕು ಅಂತ ಅದು ಚಿಂತನೆ ಮಾಡ್ತದಂತೆ. ಆಗ ಹೆಂಡತಿ ಹೇಳ್ತದೆ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ನೀವೀಗ ಗೃಹಸ್ಥ ಧರ್ಮವನ್ನು ನನ್ನನ್ನು ನೆನೆಸಿಕೊಂಡು ಕೂಡುವುದಲ್ಲ, ಮನೆಗೆ ಅತಿಥಿಗಳು ಬಂದಿದ್ದಾರಲ್ಲ ಅವರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತದಂತೆ ಹೆಣ್ಣು ಪಾರಿವಾಳ. ಮನೆಗೆ ಅತಿಥಿಗಳು ಯಾರು ಬಂದವರು? ಬೇಟೆಗಾರ. ಯಾವ ಬೇಟೆಗಾರ ಈ ಪಾರಿವಾಳವನ್ನು ಕಟ್ಟಿ ಹಾಕಿ ಇಟ್ಟಾನೋ ಅವರಿಗೆ ಈ ಪಾರಿವಾಳ ಹೇಳ್ತದೆ ಅತಿಥಿ ಇವನು. ಕಾಠಕೋಪನಿಷತ್ ಹೇಳ್ತದೆ, ವೈಶ್ವಾನರಃ ಪ್ರವಿಶತಿ ಅತಿಥಿ ಗೃಹಾನ್. ನಮ್ಮ ಮನೆಗೆ ಅತಿಥಿಗಳು ಬರುವುದು ಅಂದರೆ ಸಾಕ್ಷಾತ್ ಅಗ್ನಿಯೇ ಬರುವುದಂತ. ಅತಿಥಿ ಬಂದಿದ್ದಾನೆ, ಅವನಿಗೆ ಸತ್ಕಾರವನ್ನು ಮಾಡಿರಿ. ಹೇಗೆ ಸತ್ಕಾರ ಮಾಡಲಿ ಅವನಿಗೆ? ನನ್ನ ಹತ್ರ ಏನಿಲ್ಲ, ಅವನಿಗಾಗಿ ಆಹಾರವನ್ನು ತಂದುಕೊಡ್ರಿ. ಅವನು ನಡಗುತ್ತಾ ಮಲಗಿದ್ದಂತೆ ಚಳಿಯಲ್ಲಿ, ಮರದ ಕೆಳಗಡೆಗೆ ಚಳಿಯಲ್ಲಿ ಮಲಗಿದ್ದಾನೆ. ಸ್ವಲ್ಪ ಬೆಂಕಿಯನ್ನು ಹತ್ತಿಸಿರಿ, ಚೆನ್ನಾಗಿ ಅವನಿಗೆ ಹೀಟಾಗಲಿ ಕಾವಾಗಲಿ, ಅವನಿಗೆ ಚಳಿ ತಡೆದುಕೊಳ್ಳಿಕ್ಕಾಗ್ತಾ ಇಲ್ಲ, ಆಹಾರವನ್ನು ತಂದುಕೊಡ್ರಿ ಅಂತ ಹೇಳ್ತಾನಂತೆ. ಸರಿ ಅಂತ ಹೇಳಿ ಗಂಡು ಪಾರಿವಾಳ ಹೋಗಿ ಆಹಾರವನ್ನು ತಂದುಕೊಟ್ಟು ಎಲ್ಲಿಂದೋ ಒಂದು ಕಡೆಯಿಂದ ಬೆಂಕಿಯನ್ನು ತಂದುಕೊಟ್ಟು ಆ ಬೆಂಕಿಯನ್ನು ಹಚ್ಚುತ್ತದಂತೆ. ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಇವೆರಡು ನೋಡ್ತಿರ್ತಾನ. ಆ ಬೇಟೆಗಾರ ಇವನ್ನೆಲ್ಲವನ್ನು ನೋಡ್ತಾನೆ, ಹೆಂಡತಿ ಮಾತಾಡೋದು, ಗಂಡೆ ಮಾತಾಡೋದು ಎಲ್ಲವನ್ನು ನೋಡ್ತಾನೆ. ಅವರಿಗೆ ಗಂಡ ಹೇಳ್ತಾನಂತೆ, ಇಲ್ಲ ಎಲ್ಲ ಮಾಡಿದೆ, ಆಹಾರ ಒಂದು ಸಿಕ್ಕಿಲ್ಲ, ಏನು ಮಾಡಲಿ ಅಂತ ಹೆಂಡತಿಯನ್ನು ಕೇಳ್ತಾನಂತೆ. ಆ ಹೆಂಡತಿ ಹೇಳ್ತದೆ, ನಿಮ್ಮ ದೇಹ ಇದ್ದದ್ದು ಯಾತಕ್ಕೆ ಅಂತ ಕೇಳ್ತದಂತೆ. ಹೆಂಡತಿ ಕೇಳ್ತಂತೆ, ಅತಿಥಿಗಳು ಬಂದಾಗ ನಿಮ್ಮ ದೇಹದಿಂದ ನೀವು ಸತ್ಕಾರ ಮಾಡದೆ ಹೋದರೆ ನಿಮ್ಮ ದೇಹ ಇದ್ದದ್ದೇ ವ್ಯರ್ಥ. ನಿಮ್ಮ ದೇಹವನ್ನೇ ಬೇಯಿಸಿ ಅವನಿಗೆ ಕೊಟ್ಟು ಬಿಡ್ರಿ, ಅವನು ತಿಂದು ಹೊಟ್ಟೆ ತುಂಬಿಕೊಂಡು ಹೋಗಲಿ ಪಾಪ ಅಂತ ಹೇಳ್ತಾರೆ. ಆಗ ಹೆಂಡತಿಗೆ ಹೇಳ್ತಾನೆ, ನಿನ್ನಂಥ ಹೆಂಡತಿ ಸಿಕ್ಕದ್ದು ಬಹಳ ಸಂತೋಷ, ನನಗೆ ನೆನಪೇ ಇರಲಿಲ್ಲ ಇದು ಅಂತ ಹೇಳಿ ಆ ಅಗ್ನಿಯ ಮುಂದೆ ಬಂದು ನಿಂತು ಗಂಡು ಪಾರಿವಾಳ ಹೇಳ್ತದಂತೆ, ಅತಿಥಿ ದೇವೋ ಭವ, ನಾನು ನಿನಗೇನು ಹೆಚ್ಚಿನ ಉಪಕಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಇದರಲ್ಲಿ ಹಾರಿಕೊಳ್ಳುತ್ತೇನೆ,
ನಾನು ಸುಟ್ಟು ಹೋದ ಮೇಲೆ, ಚೆನ್ನಾಗಿ ಬೆಂದ ಮೇಲೆ ನೀನು ತೆಗೆದುಕೊಂಡು ತಿಂದು ಹೊಟ್ಟೆ ತುಂಬಿಕೊಂಡು ಎಲ್ಲ ಪಕ್ಷಿಗಳನ್ನು ತೆಗೆದುಕೊಂಡು ಹೋಗಪ್ಪ ಅಂತ ಹೇಳ್ತದಂತೆ. ಆ ಬೇಟೆಗಾರನಿಗೆ ಮಾತು ಬರ್ತಾ ಇಲ್ಲ. ಏನಿಷ್ಟು ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ, ನಾನು ಎಷ್ಟೆಲ್ಲ ಪಕ್ಷಿಗಳನ್ನು ಕೊಂದಿದ್ದೇನೆ, ಪ್ರಾಣಿಗಳ ಹಿಂಸೆಯನ್ನು ಮಾಡಿದ್ದೇನೆ, ಆದರೂ ಇಂತಹ ಪಕ್ಷಿಗಳನ್ನು ನೋಡಿರಲಿಲ್ಲ. ಆ ಗಂಡು ಪಕ್ಷಿ ಅದರಲ್ಲಿ ಹಾಕಿಕೊಂಡು ದೇಹವನ್ನು ಸುಟ್ಟು ಬಿಡ್ತದೆ. ಆಮೇಲೆ ಅವನಿಗೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ, ಏನು ಮಾಡಬೇಕು ತಿಳಿತಾ ಇಲ್ಲ. ಅಷ್ಟೊತ್ತಿಗೆ ದಯೆ ಬಂದು ಆ ಹೆಣ್ಣು ಪಕ್ಷಿಯನ್ನು ಬಿಸ್ತಾನೆ. ನೀನು ಹೋಗಮ್ಮ, ನಿನ್ನ ಮೇಲೆ ನನ್ನ ತಪ್ಪಾಯಿತು ಏನೋ ಅಂತ. ಆ ಹೆಣ್ಣು ಪಕ್ಷಿ ಅಂತದೆ, ನಾನಿನ್ನೆಲ್ಲಿ ಹೋಗುವುದು, ನಾನು ಹೋಗುವುದು ಅಲ್ಲೇ, ಗಂಡ ಹೋಗಿದ್ದಾನೆ ಅಂದರೆ ಇದ್ದು ನಾನೇನು ಮಾಡಬೇಕು ಅಂತ ಹೇಳಿ ಆ ಪಾರಿವಾಳವು ಅದೇ ಬೆಂಕಿಯಲ್ಲಿ ಬಿದ್ದು ಸುಟ್ಟುಕೊಂಡು ಸತ್ತೋಯ್ತಂತೆ. ಈ ಎರಡೂ ಪಾರಿವಾಳಗಳು ಗಂಡದ ಹೆಂಡತಿಯರ ಸತ್ರೆ ಒಳ್ಳೆಯ ರೂಪವನ್ನು ಧರಿಸಿಕೊಂಡು ಸ್ವರ್ಗಕ್ಕೆ ಹೊರಟಿದ್ರಂತೆ. ಯಾಕೆ ಅಂದರೆ ಅತಿಥಿ ಸತ್ಕಾರ ಮಾಡಿದ ಪರಿಣಾಮವಾಗಿ, ಅತಿಥಿಗಳಿಗೆ ಸತ್ಕಾರ ಮಾಡಿದ್ದಕ್ಕೆ ಎರಡೂ ಪಾರಿವಾಳಗಳು. ಈ ಬೇಟೆಗಾರ ಅದೇ ಅಗ್ನಿಯ ಮುಂದೆ ಮೊಣಕಾಲನ್ನು ಊರಿ ತೆಳಗೆ ಬಿದ್ದು ಆ ಎರಡೂ ಪಾರಿವಾಳಗಳಿಗೆ ಕೇಳಿಕೊಳ್ಳುತ್ತಾನೆ, ನನ್ನಂತಹ ನೀಚನಿಗೆ ಇಷ್ಟು ಸತ್ಕಾರ ಮಾಡಿದ್ದಕ್ಕೆ ನಿಮಗೆ ಸ್ವರ್ಗ ಆಗುವುದಾದರೆ ನಿಮ್ಮಂಥವರನ್ನು ಕೊಂದ ಪಾಪ ನನಗೆಷ್ಟು ತಟ್ಟೀತು, ನಾನು ಇದರಿಂದ ಉದ್ಧಾರ ಆಗುವುದು ಹೇಗೆ? ನೀವು ಹೇಳದೆ ಹೋದರೆ ನಾನು ನಿಮ್ಮ ಜೊತೆಗೆ ಇದೇ ಬೆಂಕಿಯಲ್ಲಿ ಬಿದ್ದು ಸಾಯ್ತೇನೆ, ನನ್ನ ಪಾಪದ ಪರಿಹಾರ ಆಗಬೇಕು, ದಯವಿಟ್ಟು ಉಪಾಯವನ್ನು ತಿಳಿಸ್ರಿ ಅಂತ ಹೇಳಿದಾಗ ಆ ಪಾರಿವಾಳಗಳು ಹೇಳಿತಂತೆ, ಏನೋ ಮೂರ್ಖ, ಇಷ್ಟೂ ತಿಳಿಯೋದಿಲ್ವೇ? ಪಕ್ಕದಲ್ಲೇ ಗೌತಮಿ ಹರಿತಾ ಇದ್ದಾಳೆ, ನೀನು ಮಾಡಿದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥಳಿದ್ದಾಳೆ. 7 ದಿವಸ ಸರಿಯಾಗಿ ಈ ಗೌತಮಿಯಲ್ಲಿ ಸ್ನಾನ ಮಾಡು, 8ನೇ ದಿವಸ ನಮ್ಮ ಜೊತೆಗೆ ನೀನು ಬರುವಂತೆ ಅಂತ ಹೇಳಿ ಪಾರಿವಾಳಗಳು ಅದೃಶ್ಯವಾಗ್ತದೆ. 7 ದಿವಸಗಳ ಕಾಲ ಗೌತಮಿಯಲ್ಲಿ ಸ್ನಾನ ಮಾಡಿದ ಬೇಟೆಗಾರ ತನ್ನೆಲ್ಲ ಪಾಪವನ್ನು ಕಳೆದುಕೊಂಡು ಅದೇ ಪಾರಿವಾಳ ಜೊತೆಗೆ ಹೊರಟು ಹೋಗ್ತಾನೆ ಅಂತ ಬ್ರಹ್ಮಪುರಾಣ ತಿಳಿಸಿಕೊಡ್ತದೆ. ಎಷ್ಟು ಆಶ್ಚರ್ಯ! ಗೌತಮಿ ಸ್ನಾನದ ಮಹಿಮೆ ಎಷ್ಟು ಅದ್ಭುತವಾಗಿ ಇದೆ, ಅರ್ಥ ಮಾಡಿಕೊಳ್ಬೇಕು. ಇದೊಂದೇ ಕಥೆಯಲ್ಲ, ಇಂತಹ ನೂರಾರು ಕಥೆಗಳನ್ನು ಹೇಳ್ತದೆ, ನೂರಾರು ಕಥೆಗಳನ್ನು ಹೇಳ್ತದೆ ಬ್ರಹ್ಮಪುರಾಣ. ನೂರಾರು ಗೌತಮಿಯ ಮಹಾತ್ಮೆಯನ್ನು ಹೇಳ್ತದೆ. ಒಂದು ತಮಾಷೆಯಾದ ಕಥೆಯನ್ನು ಹೇಳ್ತದೆ. ಗೌತಮರು ಅಂತ ಒಬ್ಬ ಋಷಿಗಳಿದ್ರಂತೆ. ಇನ್ನು 2 ಕಥೆ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಪುರಾಣಗಳು ಬಹಳ ದೊಡ್ಡದು, ಮತ್ತೆ ಮತ್ತೆ ಅವಕಾಶ ಸಿಕ್ಕಾಗ ಇನ್ನೊಂದು ಪ್ರಸಂಗದಲ್ಲಿ ನಾನೇ ಇವುಗಳನ್ನೆಲ್ಲ ನೆನಪು ಮಾಡಿಕೊಂಡು ಹೇಳ್ತೇನೆ ನಿಮಗೆ. ಯಾಕಂದರೆ ಈ ಸರ್ತಿ 15-20 ಕಥೆಗಳು, 30-35 ಕಥೆಗಳೆಲ್ಲ ಇದೆ. ಅಷ್ಟೆಲ್ಲ ಕಥೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, 1-2 ಕಥೆಗಳನ್ನು ಮಾತ್ರ ಹೇಳ್ತೇನೆ. ಇದು ಪಾಪ ಮೋಚನೆಯನ್ನು ಮಾಡಿದ್ದು. ಇದೇ ಗೌತಮಿ ವಿಘ್ನ ಮೋಚನೆಯನ್ನು ಮಾಡ್ತದಂತೆ. ಒಬ್ಬ ರಾಜ ಇದ್ದಂತೆ, ಭೌವನ ಅಂತ ಒಬ್ಬ ರಾಜ. ಅವನು ಯಜ್ಞ ಮಾಡಲಿಕ್ಕೆ ಹೋಗಬೇಕಂತೆ. ಇನ್ನೇನು ಯಜ್ಞ ಪ್ರಾರಂಭ ಮಾಡಲಿಕ್ಕೆ ಕುಳಿತು ಕೂಡಲೇ ಏನೋ ವಿಘ್ನ ಬರಬೇಕು, ಯಜ್ಞ ಹಾಳಾಗೋಗ್ತದೆ. 1-2 ಕ್ಷೇತ್ರಗಳನ್ನು ಬದಲಾವಣೆ ಮಾಡಿ 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 ಕೊನೆಗೆ ತಲೆ ಕೆಟ್ಟೋಯ್ತು. ಅವನೇನು ಮಾಡಿದ, ಸಂವರ್ತಕ ಅಂತ ಒಬ್ಬರು ಆಚಾರ್ಯರು, ಬೃಹಸ್ಪತ್ಯಾಚಾರ್ಯರ ತಮ್ಮ ಸಂವರ್ತಕಾಚಾರ್ಯರು ಅಂತ ಅವರ ಹೆಸರು. ಅವರನ್ನು ಹೋಗಿ ಅಡ್ವೈಸ್ ಕೇಳಿದ, ನನ್ನ ಯಜ್ಞಗಳೆಲ್ಲ ನಿಂತು ಹೋಗ್ತಾ ಇದೆ, ಹೇಗಾದರೂ ಮಾಡಿ ಯಜ್ಞವನ್ನು ಪೂರ್ಣ ಮಾಡಬೇಕಲ್ಲ, ಎಲ್ಲಿ ಮಾಡಲಿ? ಬ್ರಹ್ಮದೇವರನ್ನ ಕೇಳಿಬಿಡಪ್ಪ, ನನಗೆ ಗೊತ್ತಿಲ್ಲ. ನೇರವಾಗಿ ಬ್ರಹ್ಮದೇವರ ಕಡೆಗೆ ಬರ್ತಾರೆ. ಬ್ರಹ್ಮದೇವರೇ, ನಾನು ಯಜ್ಞವನ್ನು ಪೂರ್ಣ ಮಾಡಬೇಕಾಗಿದೆ, ಎಲ್ಲಿ ಮಾಡಲಿ? ಅಯ್ಯೋ ಹುಚ್ಚ, ಈ ನದಿ ದಂಡೆಗಳಲ್ಲಿ ಮಾಡಿದ್ರೆ ಹೀಗೆ ಆಗೋದು, ಗೌತಮೀ ತೀರದಲ್ಲಿ ಮಾಡು, ನಿನ್ನ ಯಾವ ಯಜ್ಞಕ್ಕೂ ವಿಘ್ನ ಬರುವುದಿಲ್ಲ, ನಿರ್ವಿಘ್ನವಾಗಿ ಯಜ್ಞ ಮುಕ್ತಾಯ ಆಗತ್ತೆ ಅಂತ ಹೇಳ್ತಾರೆ. ಆಗ ಈ ಭೌಮನ ಎಂಬ ರಾಜ ಗೌತಮೀ ತೀರದಲ್ಲಿ ಯಜ್ಞವನ್ನು ಮಾಡಿದಾಗ ನಿರ್ವಿಘ್ನವಾಗಿ ಯಜ್ಞವನ್ನು ಪೂರ್ಣಗೊಳಿಸಿದ ಅಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ಅಂದರೆ ಗೌತಮಿಗೆ ಸಾಮರ್ಥ್ಯ ಪಾಪ ಕಳೆಯುವುದಷ್ಟೇ ಅಲ್ಲ, ವಿಘ್ನಗಳನ್ನೂ ಕಳೆಯುವ ಸಾಮರ್ಥ್ಯ ಇದು. ಇದಾದ ಮೇಲೆ ಗೌತಮ ಅಂತ ಒಬ್ಬ ಬ್ರಾಹ್ಮಣ, ಆ ಗೌತಮ ಎಂಬ ಬ್ರಾಹ್ಮಣನಿಗೆ ಒಬ್ಬ ಮಗ ಹುಡ್ತಾನಂತ. ಹೆಸರೇನಿಟ್ಟಿರ್ಬಹುದು ಹೇಳ್ರಿ ಮಗನಿಗೆ ನೋಡಂತ. ಮಗನಿಗೇನು ಹೆಸರಿಡಬೇಕು ವಿಚಾರ ಮಾಡಿರಿ. ಗೌತಮ ಎಂಬ ಬ್ರಾಹ್ಮಣ ಮಗನಿಗೇನು ಹೆಸರು? ವೃದ್ಧ ಗೌತಮ ಅಂತ ಹೆಸರಿಟ್ಟಿದ್ದಂತೆ. ವೃದ್ಧ ಗೌತಮ ಯಾಕೆ ಅಂದರೆ ಈ ಮಗು ಹುಟ್ಟಿದಾಗಲೇ ಪಾಪ ವೈಟ್ ಹೇರ್ಸಿಂದ ಹುಟ್ಟಿತ್ತಂತೆ. ಬೆಳ್ಳಗೆ ಕೂದಲು, ಮುಖ ಎಲ್ಲ ಸುಕ್ಕು ಬಿದ್ದಿದ್ದು, ಕೈಗಳೆಲ್ಲ ಸುಕ್ಕು ಬಿದ್ದಿದ್ದು, ಹೀಗೆ ಹುಟ್ಟಿತ್ತಂತೆ ಮಗು. ಅಪ್ಪ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ದೇವರ ಸಂಕಲ್ಪ ಎಂಥ ಮಗು ಇದೆ ಅಂತ ಹೇಳಿ ಅದಕ್ಕೊಂದು ವೃದ್ಧ ಗೌತಮ ಅಂತ ಹೆಸರಿಟ್ಟಿದ್ದಂತೆ. ಊರಿನಲ್ಲಿ ಇದ್ದವರೆಲ್ಲ ಆ ಮಗುವನ್ನು ನೋಡಿ ಆಡ್ಕೊಳ್ಬೇಕಂತ, ಅಯ್ಯೋ 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 ಅಂತ. ಬೇಜಾರಾಗ್ಬಿಡ್ತು, ತಲೆ ಕೆಟ್ಟೋಗ್ಬಿಡ್ತು. ಬೇಡವೇ ಬೇಡ, ಯಾವ ಇವ್ರ ಜೊತೆಗೆ ಸಹವಾಸವೇ ಬೇಡ, ಎಲ್ಲಾದರೂ ದೂರ ಹೋಗಿ ಕಾಡಿನಲ್ಲಿ ಕುಳಿತು ಬಿಡೋಣ, ತಪಸ್ಸು ಮಾಡೋಣ ಅಂತ ಹೇಳಿ ದೂರಕ್ಕೆ ಬಂದಂತೆ. ದೂರಕ್ಕೆ ಬಂದರೆ ನೋಡ್ರಿ ಆಶ್ಚರ್ಯ ಆಗತ್ತೆ. ದೂರಕ್ಕೆ ಬಂದಾಗ ಅಲ್ಲಿ ಒಂದು ಗುಹೆ. ಸರಿ ಆಯಿತು, ಇಲ್ಲಿ ಯಾರು ಇರೋದಿಲ್ಲ, ನಮ್ಮನ್ನು ಯಾರು ಮಾತಾಡಿಸೋದಿಲ್ಲ ಅಂತ ಆ ಗುಹೆ ಒಳಗೆ ಈ ವೃದ್ಧ ಗೌತಮ ಪ್ರವೇಶ ಮಾಡ್ತಾನೆ.
ವೃದ್ಧ ಗೌತಮ ಗುಹೆಯಲ್ಲಿ ಪ್ರವೇಶ ಮಾಡಿದ ಕೂಡಲೇ ಇವನ ಕಣ್ಣಿಗೆ ಒಬ್ಬ ವೃದ್ಧೆ ಕಣ್ಣಿಗೆ ಬೀಳ್ತಾಳಲ್ಲ, ಒಬ್ಬ ವಯಸ್ಸಾದ ಹೆಣ್ಣು ಮಗಳು ಕಣ್ಣಿಗೆ ಬೀಳ್ತಾಳೆ. ಅವರನ್ನು ನೋಡಿ ಇವನಿಗೆ ಪಾಪ ಇಲ್ಲ ತಪ್ಪಾಯಿತು, ನಾನು ನೀವು ಇದ್ದೀನಿ ಅಂತ ಗೊತ್ತಿರಲಿಲ್ಲ, ನಾನು ತಿಳಿದೇ ಬಂದುಬಿಟ್ಟೆ, ಬೈ ಮಿಸ್ಟೇಕ್ ನಾನು ಹೋಗ್ತೀನಿ. ಇಲ್ವಾ ಏನು ನೀ ಎಲ್ಲಿ ಹೊರಟಿ ಅಂತ ಕೇಳ್ದ. ಅಲ್ಲ ನೀವು ಇದ್ದೀರಲ್ಲ ಒಂದೇ ಗುಹೆಯಲ್ಲಿ, ನಾವು ನೀವು ಇಬ್ಬರು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಹೊರಡ್ತೇನೆ. ನೀವು ಹಾಗೆಲ್ಲ ಹೋಗೋಂಗಿಲ್ಲ, ನೀ ಈಗ ನಾನು ಮದುವೆ ಮಾಡ್ಕೋಬೇಕು ಅಂತ ಕೊಡ್ತಾನೆ. ಅವ್ನು ಗಾಬರಿ ನೋಡ್ರಿ, ಹೋಗೋರು ಬರೋಗೆಲ್ಲ ಮದುವೆ ಮಾಡ್ಕೊ ಅಂತ ಕೂತ್ರಿ ಏನು ಕಚೇರಿ ಎಲ್ಲಾದರೂ, ಹೋಗೋರು ಬರೋಲ್ಲ ನೀನು ಮದುವೆ ಮಾಡ್ಕೋ ನೀ ಮದುವೆ ಮಾಡ್ಕೋ ಏನು ಕಚೇರಿ, ನಿನ್ನೆ ನಾ ಮದುವೆ ಮಾಡ್ಕೊಳ್ಳೋದು ಅಂತ ಕೇಳ್ದ. ಇಲ್ಲಿಲ್ಲ, ನಮ್ಮ ಅಮ್ಮ ಹೇಳ್ಯಾಳ ಈ ಗುಹೆ ಒಳಗೆ ಯಾರು ಮೊದಲು ಕಾಲಿರ್ತಾರೋ ಅವ್ರನ್ನ ಮದುವೆ ಮಾಡ್ಕೋ ಅಂತ ಹೇಳ್ಯಾಳ, ಅದಕ್ಕೆ ನಿಮ್ಮನ್ನ ಮದುವೆ ಮಾಡ್ಕೋತೀನಿ. ನಿಮ್ಮಮ್ಮ ಯಾರು ಅಂತ ಅವ ಕೇಳ್ದ. ಯಾರೋ ಒಬ್ಬ ಅಪ್ಸರಾಸ್ತ್ರೀ ಹಿಂದಕ್ಕೆ ಇಲ್ಲಿ ಯಾರೋ ಋಷಿಗಳನ್ನು ಮೋಹ ಪಡಲಿಕ್ಕೆ ಬಂದವಳು, ಅವರ ಕೆಡಿಸಿದ ಮೇಲೆ ಹೋಗುವಾಗ ಈ ಗರ್ಭವನ್ನು ಇಲ್ಲೇ ಇಟ್ಟು ಇಲ್ಲೇ ಕೂತಿರು, ಈ ಗುಹೆಯೊಳಗೆ ಯಾರು ಮೊದಲು ಪ್ರವೇಶ ಮಾಡ್ತಾರೋ ಅವರನ್ನೇ ನಿನ್ನ ಗಂಡ ಅಂತ ತಿಳಿದುಕೊಂಡು ಮದುವೆ ಮಾಡ್ಕೋ ಅಂತ ಹೇಳ್ಯಾರ, ಹೀಗಾಗಿ ನಾನು ನಿಮ್ಮನ್ನು ಮಾಡ್ಕೋತೀನಿ. ಅವ ಅಂದ, ಎಷ್ಟು ಹಣ್ಣಣ್ಣಿದ್ದೀರಿ ನಿಮ್ಮನ್ನೇ ನಾ ಮದುವೆ ಎಷ್ಟು ಮುದುಕಿದ್ದೀನಿ ನೀನು ಮಾಡ್ಕೊಳಕತ್ತಿಲ್ಲ, ಸುಮ್ಮನೆ ಮಾಡ್ಕೋ ಅಂತ ಹೇಳಿದ್ರು. ನೀನೇನು ಭಾಳ ಚಂದಿದ್ದೀನಿ, ನಾನು ನನ್ನ ಕೇಳ್ತಿಲ್ಲ, ನೀನು ಅಟ್ಟೆ ಇದ್ದೀನಿ, ನಾನು ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಇದ್ದೀವಿ, ಮಾಡಿಕೊಳ್ಳೋಣ ಬಾ ಅಂತ ಹೇಳಿ ಪಾಪ ಇಬ್ಬರು ಮದುವೆ ಮಾಡಿಕೊಂಡ್ರಂತ. ಸರಿ ಆಯ್ತು, ಇಬ್ಬರು ವಿವಾಹವನ್ನು ಮಾಡಿಕೊಂಡ ಮೇಲೆ ಅದೇ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು. ಜೀವ ನಡಿಬೇಕಲ್ಲ, ಹೊರಗೆ ಹೋಗಿ ಬರೋದನ್ನು ಮಾಡ್ತಾ ಇದ್ರಂತೆ. ಆಗ ಊರಿನಲ್ಲಿ ಇದ್ದ ಜನ ಎಲ್ಲ ಇವರಿಬ್ಬರನ್ನು ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಹೊರಟ ನೋಡ್ರಪ್ಪ ಹೆಂಗ್ ದಂಪತಿಗಳು ಅಂತ ಹೇಳಿ ಪಾಪ ಅಣಗಿಸ್ಬೇಕಂತೆ. ತುಂಬ ಬೇಸರ ಆಯಿತು. ಬೇಸರ ಆದಾಗ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ, ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ರಂತೆ. ಹೇಗಾದರೂ ಮಾಡಿ ರುದ್ರದೇವರೇ ನಮ್ಮ ಈ ವಿಕೃತ ರೂಪ ಹೋಗಬೇಕು, ಇಲ್ಲದೇ ಇದ್ದರೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಆಕಾಶವಾಣಿ ಆಯಿತಂತೆ. ಏನು ತಲೆ ಕೆಡಿಸ್ಕೋಬೇಡ, ಪಕ್ಕದಲ್ಲೇ ಹರಿತಾ ಇದ್ದಾಳಲ್ಲ ಅಮ್ಮ ಗೌತಮಿ, ಅಲ್ಲಿ ಸ್ನಾನ ಮಾಡು, ಗೋದಾವರಿಯಲ್ಲಿ ಸ್ನಾನ ಮಾಡು, ನಿನಗೆಲ್ಲ ಕ್ಷೇಮ ಆಗತ್ತೆ ಅಂತ ಆಕಾಶವಾಣಿ ಆಯಿತು. ಗಂಡ ಹೆಂಡತಿಯರು ವೃದ್ಧ ಗೌತಮ ವೃದ್ಧಿ ಗೌತಮಿಯರಿಬ್ಬರು ಬಂದು ಕೈಯನ್ನು ಹಿಡಿದುಕೊಂಡು ಪರಸ್ಪರವಾಗಿ ಆ ಗೋದಾವರಿಯಲ್ಲಿ ಸ್ನಾನ ಮಾಡಿ ಏಳುವುದರ ಒಳಗಾಗಿ 16-18 ವರ್ಷದ ತರುಣಿಯರಾಗಿ ನಿಂತಿದ್ರಂತೆ. ಅಷ್ಟು ಅದ್ಭುತವಾಗಿ ಅವರ ಕುರೂಪವನ್ನು ಕಳೆದದ್ದು ಗೌತಮಿ ಗೋದಾವರಿ ಅಂತ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಎಷ್ಟು ಕಥೆಗಳು! ಗೋದಾವರಿಯ ಮಹಿಮೆ ಅಂದರೆ ರೂಪ ಕೊಡುತ್ತದೆ. ಇನ್ನೊಬ್ಬ ಹಸಿವೆಯನ್ನು ಪರಿಹಾರ ಮಾಡಿದ ಒಂದು ಕಥೆ ಹೇಳುತ್ತಾರೆ. ಹಸಿವೆ ಪರಿಹಾರ ಮಾಡುತ್ತೆ, ಕುರೂಪವನ್ನು ಪರಿಹಾರ ಮಾಡುತ್ತೆ, ವಿಘ್ನವನ್ನು ಪರಿಹಾರ ಮಾಡುತ್ತೆ, ಪಾಪವನ್ನು ಪರಿಹಾರ ಮಾಡುತ್ತೆ, ಜ್ಞಾನವನ್ನು ಕೊಡುತ್ತೆ, ಅನ್ನವನ್ನು ಕೊಡುತ್ತೆ. ಎಲ್ಲ ಪ್ರದಳಾದ ಸರ್ವಪ್ರದಳಾದ ಗೌತಮಿಯ ಮಹಿಮೆಯನ್ನು ಬ್ರಹ್ಮಪುರಾಣ ಅನೇಕ ಬಾರಿ ನಮಗೆ ತಿಳಿಸಿಕೊಡ್ತಾ ಇದೆ. ಯಮದೇವರು, ಗರುಡ, ಬೇರೆ ಬೇರೆ ಎಲ್ಲ ತರಹದ ದೇವತೆಗಳೂ ಕೂಡ ಇದರಲ್ಲಿ ನಿಂತು ತಪಸ್ಸನ್ನು ಮಾಡಿ ಉದ್ಧತರಾಗಿದ್ದಾರೆ ಅಂತ ಈ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಇದಾದ ಮೇಲೆ ಕೊನೆಯಲ್ಲಿ ಈ ಬ್ರಹ್ಮಪುರಾಣದ ಶ್ರವಣದ ಫಲ ಏನು ಎರಡನ್ನ ತಿಳಿದುಬಿಟ್ರೆ ನಮ್ಮ ಕೆಲಸ ಮುಕ್ತಾಯ ಆಗತ್ತೆ. ಮುನಿಗಳೆಲ್ಲರೂ ಕೂಡ ಗೌತಮಿ ಮಹಿಮೆ ತುಂಬ ಚೆನ್ನಾಗಿದೆ. ನಿಜವಾಗಿ ಹೇಳಬೇಕು ಅಂದರೆ ಅದು ಈ ಬಾರಿ ದೇವರ ಸಂಕಲ್ಪ ಬಂದಿಲ್ಲ. ಅದು ಆ್ಯಕ್ಚುಲಿ ನನ್ನ ಲೆಕ್ಕ ಏನು ಅಂದರೆ ಸರಿಯಾಗಿ 1 ವಾರಕ್ಕೆ ಪ್ರವಚನ ಮುಕ್ತಾಯ. ನಾಳೆ 1 ದಿವಸ ಇದ್ದಿದ್ದರೆ ಅದು ಕರೆಕ್ಟಾಗಿ ಅಷ್ಟು ಪುರಾಣ ಗೌತಮಿ ಪೂರ್ಣ ಮಹಿಮೆಗಳನ್ನು, ಅದೇನು 25-30 ಕಥೆಗಳಿತ್ತು, ಈಗ ಒಂದು 5-6 ಕಥೆಗಳನ್ನು ಹೇಳಿದ್ದೇನೆ, ಅದೆಲ್ಲವೂ ಕಂಪ್ಲೀಟ್ ಆಗ್ತಿತ್ತು. ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಬರುವ ಸಂದರ್ಭದಲ್ಲಿ ಅದನ್ನು ಸೇರಿಸಿಕೊಂಡು ಹೇಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ವ್ಯಾಸರಿಗೆ ಸ್ತೋತ್ರ ಮಾಡಿ ಈ ಪುರಾಣವನ್ನು ಮುಕ್ತಾಯ ಮಾಡ್ತಾರೆ ಸೂತರು ಶೌನಕರು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ಚ ಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ವೇದವ್ಯಾಸ ದೇವರೇ, ಈ ಬ್ರಹ್ಮಪುರಾಣವೆಂಬುದನ್ನು ನೀವು ಹೇಳಿಕೊಟ್ಟು ನಮಗೆ ಪರಮೋಪಕಾರವನ್ನು ಮಾಡಿದ್ದೀರಿ. ಇಷ್ಟು ಅಪೂರ್ವವಾದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ನಾವು ನಿಜವಾಗಲೂ ಕೂಡ ನಿಮಗೆ ಚಿರ ಋಣಿಗಳು. ಎಷ್ಟು ಜನ್ಮಗಳು ಎತ್ತಿದರೂ ಋಣಿಗಳೇ ಋಣಿಗಳು. ಇದೇ ಗೌತಮಿ ಮಹಿಮೆಯನ್ನು ಹೇಳುವಾಗ ಇನ್ನೊಂದು ಕಥೆ ಬರುತ್ತೆ, ಋಣಮೋಚನ ತೀರ್ಥ ಅಂತ ಬರುತ್ತೆ. ತಂದೆ ತಾಯಿಗಳಲ್ಲಿ ನಾವು ಮಾಡಿದ ಸಾಲ ತೀರಿಸದೇ ಹೋದರೆ, ಶ್ರಾದ್ದ ಮಾಡದೇ ಹೋದರೆ ಪಾಪ ಇದೆ. ಒಬ್ಬ ಬ್ರಾಹ್ಮಣ ಮಾಡದೇ ಹೋಗ್ತಿರ್ತಾನೆ, ಅವನಿಗೆ ಬೈದು ಗೌತಮಿ ಸ್ನಾನವನ್ನು ಮಾಡಿ ನಿನ್ನ ಋಣವನ್ನು ತೀರಿಸಿಕೋ ಅಂತ ಹೇಳುತ್ತದೆ. ಋಣಮೋಚನ ತೀರ್ಥ ಅಂತೂ ಅದಕ್ಕೆ ಹೆಸರಂತೆ. ಹೀಗೆ ದೊಡ್ಡದಾದ ಉಪಕಾರವನ್ನು ಮಾಡಿದ್ದೀರಿ. ಅನೇಕ ಕ್ಷೇತ್ರಗಳಲ್ಲಿ ಇದನ್ನು ಕೇಳಬೇಕು. ಇದನ್ನು 3 ಹೊತ್ತಿನಲ್ಲಿ ಕೇಳ್ರಿ. ಯಾವಾಗ ಅವಕಾಶ ಸಿಗುತ್ತೋ ಆಗೆಲ್ಲ ಬ್ರಹ್ಮಪುರಾಣವನ್ನು ಕೇಳ್ರಿ. ನೋಡಿರಿ, ಪ್ರಾರಂಭದ ದಿವಸದಿಂದ ಇವತ್ತಿನವರೆಗೆ ಎಲ್ಲಿಯಾದರೂ ನೀವು ಲೆಕ್ಕದಲ್ಲಿ ರಾಜಸ ಪುರಾಣವನ್ನು ಕೇಳಿದ್ದೀರಿ ಅಂತ ಭಾವನೆ ಬಂದಿತಾ ಅಂತ ಪ್ರಶ್ನೆ.
6 ದಿವಸ ಪ್ರವಚನ ಕೇಳಿದ್ರು. ಶುದ್ಧಾಂಗ ವೈಷ್ಣವ ಪುರಾಣವನ್ನು ಕೇಳಿದ್ದೀರಿ, ಸಾತ್ವಿಕ ಪುರಾಣವನ್ನು ಕೇಳಿದ್ದೀರಿ ಎಂಬ ಭಾವನೆಯೇ ಇದೆ ವಿನಃ ಎಲ್ಲೂ ರಾಜಸ ಪುರಾಣವನ್ನು ಕೇಳಿದ್ದೀರಿ ಅಂತಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಸಮಬ್ರಾಹ್ಮ ವಿರೋಧಾಚ್ಯ ಅಂತ ಹೇಳ್ತಾರೆ. ಇದು ಸಮ ಇದೆ, ವೈಷ್ಣವ ಪುರಾಣಕ್ಕೆ ಸಮನಾದ ಪುರಾಣ ಇದು ಅಂತ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಪುರಾಣ ಮೊದಲಿನಿಂದ ಕೊನೆವರೆಗೂ ವಿಷ್ಣು ಪ್ರತಿಪಾದಕವಾದ ಪುರಾಣ. ಅಷ್ಟೇ ಅಲ್ಲ, 18 ಪುರಾಣಗಳು ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳುವ ಪುರಾಣವೇ ವಿನಃ ಇತರ ಯಾವ ದೇವತೆಗಳ ಸರ್ವೋತ್ತಮತ್ವವನ್ನು ಹೇಳುವುದಿಲ್ಲ. ಅಂಥ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುತ್ತಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ, ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳಲಾಗ್ತದೆ ಅಂತ ತಿಳಿಸ್ತಾ ಬ್ರಹ್ಮಪುರಾಣದ ಶ್ರವಣ ಮಾಡಿದ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಕಲ್ಯಾಣವನ್ನು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹರಿವಾಯು ಗುರುಗಳ ವಿಶೇಷವಾದ ಸಂಕಲ್ಪ, ರಾಯರ ಸನ್ನಿಧಾನದಲ್ಲಿ ನಡೆಯುವ ಪ್ರವಚನವನ್ನು ಪ್ರಾಣದೇವರು ವ್ಯಾಸರಾಜರು ಅಲ್ಲಿ ಮುಗಿಸಬೇಡ, ನನ್ನ ಬಳಿಯಲ್ಲಿ ಮುಗಿಸು ಅಂತ ಹೇಳಿ ಅವರಿಗೊಂದು ಬ್ರಹ್ಮಪುರಾಣದ, ಅವರಿಗೆ ಅಲ್ಲೂ ಕೇಳಿಸುತ್ತೆ ಇಲ್ಲೂ ಕೇಳಿಸುತ್ತೆ, ಸಮಸ್ಯೆ ಇಲ್ಲ, ಎಲ್ಲಾದರೂ ಕೇಳಿಸುತ್ತೆ. ಗೋಪಾಲದೇವರ, ವೇಣುಗೋಪಾಲದೇವರ, ಪ್ರಾಣದೇವರ ಹಾಗೂ ವ್ಯಾಸರಾಜರ ರಾಯರ ಸನ್ನಿಧಾನದಲ್ಲಿ ಮಂಗಳ ಆಗಬೇಕು ಅಂತ. ಯಾಕೆಂದರೆ ನಮಗೆ ಉಪಸಂಹಾರ ಬಲಿಷ್ಠವಾದದರಿಂದ ಮಧ್ವ ಸಿದ್ಧಾಂತದಂತೆ ಉಪಸಂಹಾರವಾದ ಮಂಗಳ ವ್ಯಾಸರಾಜರ ಸನ್ನಿಧಾನದಲ್ಲಿ, ರಾಯರ ಸನ್ನಿಧಾನದಲ್ಲಿ ನಡೆಯಬೇಕು ಅಂತ ಅವರ ಸಂಕಲ್ಪದಂತೆ ವ್ಯಾಸರಾಜರ ಸನ್ನಿಧಾನದಲ್ಲಿ ಪ್ರಾಣದೇವರ ಸನ್ನಿಧಾನ ನಡೆದಿದೆ. ಇದೆಲ್ಲವೂ ಕೂಡ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ವ್ಯಾಸರಾಜ ತೀರ್ಥ ಗುರುವಂತರ್ಗತ, ಶ್ರೀಪಾದರಾಜ ತೀರ್ಥ ಗುರುವಂತರ್ಗತ, ಟೀಕಾಕೃತ್ಪಾದ ತೀರ್ಥ ಗುರುವಂತರ್ಗತ, ಪದ್ಮನಾಭ ತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.